ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ರೋಡ್ ಶೋ ನಡೆಸುತ್ತಾರೆ ಡಿಕೆಶಿ. ವಿಧಾನಸೌಧಕ್ಕೆ ರೋಡ್ ಶೋ ಮೂಲಕ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಲೋಕಭವನ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸ್ತಾರೆ ಡಿಕೆ ಶಿವಕುಮಾರ್. ರೋಡ್ ಶೋ ಇರುತ್ತೆ, ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಅವರ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರದು. ಡಿಕೆ ಶಿವಕುಮಾರ್ ಅವರು ರೋಡ್ ಶೋ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ವಿಧಾನಸೌಧ ಪ್ರವೇಶ ಮಾಡ್ತಾರೆ. ತೆರೆದ ವಾಹನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರ್ತಾರೆ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ರಸ್ತೆಯುದ್ದಕ್ಕೂ ಕೂಡ ಜೈಕಾರವನ್ನು ಹಾಕ್ತಾರೆ. ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕನಕಪುರ, ರಾಮನಗರ ಕಡೆ, ಮಂಡ್ಯ, ಮೈಸೂರು, ಮಧ್ಯ ಕರ್ನಾಟಕ ಭಾಗ, ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಗಳಿಂದಲೂ ಕೂಡ ಬಂದಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ. ಅವ್ರಿಗೆ ನಿರಾಸೆ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೋಡ್ ಶೋ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಹಿಂದೆ ಮಾಡ್ತಿದ್ದಂಥ ರೋಡ್ ಶೋ ಬೇರೆ, ಅದು ಪ್ರಚಾರಕ್ಕೆ ಮಾಡ್ತಿದ್ರು ಚುನಾವಣೆ ಪ್ರಚಾರಕ್ಕೆ ಹೋದಾಗ. ಆದರೆ ಈಗ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರಲ್ವಾ, ಈ ಒಂದು ಸಂದರ್ಭ ಬೇರೆ. ಮತ್ತು ಅಲ್ಲಿ ಬಂದಂಥ ಅವರ ಅಭಿಮಾನಿಗಳು ಕೂಡ ಅದನ್ನು ಅಪೇಕ್ಷೆ ಪಡ್ತಾ ಇದ್ದರು. ಅಲ್ಲಿ ಮತ್ತು ಅವರ ಆಪ್ತ ಶಾಸಕರೇನಿದ್ದಾರೆ ಅವರು ಕೂಡ ಸಲಹೆಯನ್ನು ನೀಡಿದರು. ಒಂದು ರೋಡ್ ಶೋ ಆಗಬೇಕೀಗ, ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅವಕಾಶ ಕೆಲವೊಬ್ಬರಿಗೆ ಸಿಕ್ಕಿಲ್ಲ. ಲೋಕಭವನದ ಒಳಗಡೆ VIP ಗಳಿಗೆ ಮಾತ್ರ ಅಲ್ಲಿ ಪಾಸ್ಗಳ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಹಾಗಾಗಿ ಅವರಿಗೆಲ್ಲ ಒಂದು ಸಂಭ್ರಮ ಸಡಗರ ಅಲ್ವಾ. ಡಿಕೆ ಶಿವಕುಮಾರ್ ಈಗ ಈ ಒಂದು ರೋಡ್ ಶೋ ನಡೆಸಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಅವರ ಆಪ್ತರು, ಗಣ್ಯಾತಿ ಗಣ್ಯರು, ಶಾಸಕರು ಎಲ್ಲರೂ ಕೂಡ ಅವ್ರಿಗೆ ವಿಶನ್ನು ಮಾಡಿದ್ದಾರೆ. ಒಂದು ಸುಭದ್ರ ಆಡಳಿತವನ್ನು ನೀಡಿ ರಾಜ್ಯಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದಾರೆ. ಅದರಲ್ಲೂ ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನು, ಗಣಿಗ ರವಿ, ಅವರ ಅತ್ಯಾಪ್ತದಲ್ಲಿ ಗುಡಿಸ್ಕೊಂಡಂಥವ್ರು ಶಿವಗಂಗಾ ಬಸವರಾಜು, ಬೇಳೂರು ಗೋಪಾಲಕೃಷ್ಣ, ರವಿ ಗಣಿಗ, ಈ ಥರದ ಅವ್ರದ್ದೊಂದೇನು ಆಪ್ತ ವಲಯ ಇತ್ತು. ಅವರೆಲ್ಲರೂ ಕೂಡ ಅಲ್ಲಿ ಕೆಳಗಡೆ ಬರ್ತಾ ಇದ್ದಂತೆ ಶುಭಾಶಯಗಳನ್ನು ಕೋರಿದ್ದಾರೆ. ಅದರ ಹೊರತಾಗಿ ಅವರ ಇಡೀ ಕುಟುಂಬಸ್ಥರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಅವರ ತಾಯಿ ಗೌರಮ್ಮ ಅವರು ಕೂಡ ಬಂದಿದ್ದು ಬಹಳ ವಿಶೇಷ ಆಗಿತ್ತು. ಮಗ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಭಾಳ ಕನಸನ್ನು ಕಟ್ಕೊಂಡಿದ್ರು. ಮತ್ತು ಡಿ ಕೆ ಸುರೇಶ್ ಕೂಡ ಅಷ್ಟೇ. ಅಣ್ಣನ ಈ ಒಂದು ಸ್ಥಾನಕ್ಕೆ ಅವ್ರದ್ದು ಕೂಡ ಬಹಳ ಕೊಡುಗೆ ಇದೆ ಮತ್ತು ಎಫರ್ಟ್ ಇದೆ ಅಂತ ಹೇಳ್ಬೋದು. ಅವರ ಮಗಳು ಐಶ್ವರ್ಯ, ಹಾಗೆ ಪುತ್ರ, ಅವರ ಧರ್ಮಪತ್ನಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಂತೆ ಅವರ ಅಭಿಮಾನಿಗಳು ಹರ್ಷೋದ್ಗಾರ ಕೂಗಿದರು. ನನಗೆ ವೈಯಕ್ತಿಕವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗಿರೋದೇ ಬಹಳ ಸಂತೋಷ. ಮುಂದಿನ ದಿವಸ ಅವ್ರ ಜೊತೆಯಲ್ಲಿ ನಾವೀಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಅವಕಾಶಗಳು ಸಿಗುತ್ತೆ, ಕೆಲಸ ಮಾಡ್ತೀವಿ. ನೋಡೋಣ, ತೀರ್ಮಾನ ಯಾರು ತಗೋಬೇಕು, ನಾನಲ್ವಲ್ಲ, ಪಕ್ಷ ಹಾಗೂ ಸರ್ಕಾರ ಏನ್ ತೀರ್ಮಾನ ತಗೊಂಡ್ರೆ ನಾವು ತಯಾರಾಗಿದ್ದೀವಿ. ಮುಂದಿನ ಹಂತದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ನಿಮಗೆ ಸ್ಥಾನ ಕೊಡ್ತಾರಾ ಅಂತ ನೋಡಿ, ನಾನು ಅಪೇಕ್ಷೆಯನ್ನ ಇಟ್ಟಿದ್ದೇನೆ. ತೀರ್ಮಾನ ಮಾಡಬೇಕಾಗಿರೋರು ಯಾರು, ಅವ್ರು ಮಾಡಬೇಕು, ನಾವು ಕಾಯೋಣ. ನಿಮಗೂ ಇಷ್ಟ ಇದೆ ಅಂತ ಅನ್ನಿಸ್ತದೆ ನನಗೆ, ಸೊ ನಾವೆಲ್ಲ ಕಾಯೋಣ. ಥ್ಯಾಂಕ್ ಯು.